ಸ್ಟೋರಿ ನೋಡ್ಬಿಟ್ರೆ ಇದೇನು ಜೈಲ ರೆಸಾರ್ಟಾ ಅಂತ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಜೈಲಿನಲ್ಲಿ ಮತ್ತೊಂದು ಕರ್ಮಕಾಂಡ ನಡೆದಿದೆ. ಈ ಸ್ಟೋರಿಯನ್ನ ನೋಡ್ತಿದ್ರೆ ಕನ್ಫ್ಯೂಸ್ ಆಗೋದ್ ಗ್ಯಾರಂಟಿ. ಇದೇನ್ ಜೈಲು ರೆಸಾರ್ಟು ಒಂದು ಗೊತ್ತಾಗ್ತಿಲ್ಲ. ಜೈಲಿನಲ್ಲಿ ಮತ್ತೊಂದು ಕರ್ಮಕಾಂಡ ತಾಂಡವಾಡ್ತಾ ಇದೆ. ಮೋಜು ಮಸ್ತಿಯ ಅಡ್ಡೆಯಾಗಿದೆ ಜೈಲು. ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಖೈದಿಗಳು ಮೋಜು ಮಸ್ತಿ ಮಾಡ್ತಿದ್ದಾರೆ. ಜೈಲಿನಲ್ಲಿ ರೆಸಾರ್ಟ್ನಲ್ಲೂ ಕೂಡ ಸಿಗದೇ ಇರುವಂತ ಸೌಲಭ್ಯ ಸಿಗ್ತಿದೆ. ಇದೇನು ಬಹಳ ಆಶ್ಚರ್ಯ ಏನಲ್ಲ. ಯಾಕಂದ್ರೆ ಈ ಹಿಂದೆ ಹಿಂಡಲಗ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಡಲಾಗ್ತಾ ಇತ್ತು. ಸಂಬಂಧಪಟ್ಟಂತೆ ಮೊಬೈಲ್ ಬೇಕಾ ಅಥವಾ ಸಪರೇಟ್ ಸೆಲ್ನಲ್ಲಿ ನಿಮಗೆ ಟಿವಿ ಬೇಕಾ, ಎರಡೆರಡು ಮೊಬೈಲ್ ಬೇಕಾ, ಎಲ್ಲ ನೋಡ್ಬಿಟ್ಟಿದೀವಿ. ಸಂಬಂಧಪಟ್ಟಂತೆ ಅದಕ್ಕೆಲ್ಲ ಬ್ರೇಕ್ ಹಾಕ್ತಾರೆ ಅಂತ. ಅದಕ್ಕೆಲ್ಲ ಈ ಹಿಂದೆ ಕೂಡ ಅಧಿಕಾರಿಗಳು ಹೋಗಿದ್ದೆ ಎಲ್ಲವನ್ನ ಚೆಕ್ ಮಾಡಿದ್ದೆ. ಬಟ್ ಎಲ್ಲನ ಬ್ರೇಕ್ ಹಾಕಿದ್ರ ಇಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆರಾಮಾಗಿ ಈಗ ಜೈಲಿಗೆ ಯಾಕೆ ಹೋಗ್ತಾರೆ? ಅಂದ್ರೆ ಮನಸ್ಸಿನಲ್ಲಿರುವಂತ ಕೆಟ್ಟ ಆಲೋಚನೆಗಳನ್ನ ಮಾಡಿ ಬಂದಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಹೊಸ ಮಾರ್ಗದಲ್ಲಿ ನಾವು ಬದಲಾಗಿ ಹೋಗ್ಬೇಕು ಅಂತ. ಆದ್ರೆ ಆಗ್ತಿರೋದೇನು? ಒಂದು ರೀತಿ ರೆಸಾರ್ಟು, ಅಲ್ಲಿ ಗುಂಡು ತುಂಡು ಯಾವುದಕ್ಕೂ ಕಮ್ಮಿ ಇಲ್ಲ. ನೋಡಿ, ಖುಷಿಯಾಗಿ ನಗ್ತಾ ಖುಷಿಯಾಗಿ ಕ್ಯಾರಂ ಅದೆಲ್ಲ ಆಡಬಾರ್ದು ಅಂತ ಹೇಳ್ತಿಲ್ಲ. ಬಟ್ ಅಲ್ಲಿ ಕಂಪ್ಲೀಟ್ ಆಗಿ ಮೋಜು ಮಸ್ತಿಯ ಅಡ್ಡೆ ಆಗ್ತಿದೆ ಅನ್ನೋದು. ಈ ಹಿಂದೆ ಕೂಡ ಜೈಲಿನಲ್ಲಿ ಕೇಕ್ ಕಟ್ ಮಾಡಿದ್ರು, ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು, ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು. ಮೊಬೈಲನ್ನು ಕಾಂಪೌಂಡ್ನಿಂದ ಆಚೆಗೆ ಎಷ್ಟು ಅದು ಸೇಮ್ ಹುಬ್ಬಳ್ಳಿ ಜೈಲಿನಲ್ಲಿನೇ ತೆಗೆದು ಬಿಸಾಕಿದ್ರು, ತಗೊಂಡು ಯೂಸ್ ಮಾಡ್ಕೊಳ್ತಾಯಿದ್ರು. ಹೇಳೋರು ಕೇಳೋರು ಇಲ್ಲ ಅನ್ನೋ ಥರ ಇತ್ತು ಪರಿಸ್ಥಿತಿ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಹೋಗಿದ್ರು, ಎಲ್ಲವನ್ನ ಕಂಟ್ರೋಲಿಗೆ ತರ್ತೀವಿ ಅಂತ ಹೇಳಿದ್ರು. ಇದೇನ ಕಂಟ್ರೋಲಿಗೆ ತಂದಿರೋದು ನೋಡಿ. ಎಷ್ಟು ಆರಾಮಾಗಿ ಮೋಜು ಮಸ್ತಿ ಮಾಡಿಕೊಂಡು ನಕ್ಕೊಂಡು ಒಂದು ರೀತಿ ಎಲ್ಲೋ ರೆಸಾರ್ಟ್ಗೆ ಹೋದ ರೀತಿಯಲ್ಲಿ ಕಾಲ್ ಚಾಚ್ಕೊಂಡು ಕೂತ್ಕೊಂಡಿದ್ದಾರೆ. ನಾವು ಹೇಳ್ತಿರೋದು ಯಾವ ಕಾರಣಕ್ಕೆ ಎಲ್ಲೂ ಸಿಗದೇ ಇರುವಂಥ ಸೌಲಭ್ಯ ಜೈಲಿನಲ್ಲಿ ಸಿಗ್ತಿದೆಯಲ್ಲ, ಇದು ಪ್ರಶ್ನೆ. ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಖೈದಿಗಳು ಮಸ್ತಿ ಮಾಡ್ತಿದ್ದಾರೆ. ವಿಚಾರಣಾಧೀನ ಕೈದಿಗಳ ಭರ್ಜರಿ ಪಾರ್ಟಿ ಆಗ್ತಿದೆ. ಇಷ್ಟೇ ಅಲ್ಲ, ನಾವು ವಾಯ್ಸ್ ರೈಸ್ ಮಾಡ್ತಿರೋದು ಯಾಕೆ ಅಂದ್ರೆ ಗಾಂಜಾ ಮತ್ತಿನಲ್ಲಿ ಕೈದಿಗಳು ತೇಲಾಡ್ತಿದ್ದಾರೆ. ಕೈದಿಗಳಿಗೆ ಮೊಬೈಲು, ಟಿವಿ ಸೌಲಭ್ಯ, ಇದ್ರ ಜೊತೆಗೆ ಆ ಒಂದು ಚಿತ್ರಣ ನೋಡ್ಬಿಟ್ರೆ ಜೈಲಿನಲ್ಲಿ ಕೈದಿಗಳಿಗೆ ಮಿನಿ ರೆಸಾರ್ಟ್ ಅನ್ನೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ. ಇನ್ನು ಯಾವ ಕಾರಣಕ್ಕೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು? ಮನೆಗೆ ಬಿಟ್ಟು ಕಳಿಸ್ತಾರೆ ಆಯ್ತಪ್ಪ, ಎಲ್ಲ ಸೌಲಭ್ಯ ಇಲ್ಲೇ ಕೊಟ್ರೆ ಅವರೆಲ್ಲ ಇಲ್ಲೇ ಇರ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಗಾಂಜಾ ಸೊಪ್ಪಿನ ಕೆಲವೊಂದಷ್ಟು ದೃಶ್ಯವನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಇದನ್ನೆಲ್ಲ ತಗೊಂಡು ತೇಲಾಡ್ತಿದ್ದಾರೆ. ಜೊತೆಗೆ ಮೊಬೈಲ್, ಈಗ ಯಾರ ಜೊತೆ ಆದ್ರೂ ಮಾತಾಡಬೇಕು ಅಂತ ಹೇಳಿದ್ರೆ ಫಸ್ಟು ಆ ಸಿಬ್ಬಂದಿ ವರ್ಗದವ್ರ ಹತ್ರ ಪರ್ಮಿಷನ್ ಕೇಳಬೇಕು. ಇನ್ನೂ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಆ ಮಾತನಾಡ್ತಾ ಇರೋದನ್ನ ಕೂಡ ಕೇಳಿಸ್ಕೊಳ್ತಾರೆ. ಯಾರ ಜೊತೆ ಎಷ್ಟೊತ್ತು ಏನ್ ಕತೆ ಎಲ್ಲ ಕೇಳಿಸ್ಕೊಳ್ತಾರೆ. ಬಟ್ ಒಂದಲ್ಲ ಎರಡಲ್ಲ, ಸ್ಕ್ರೀನ್ ಟಚ್ ಬೇಕು, ಕೀಪ್ಯಾಡ್ ಬೇಕು, ಎಲ್ಲ ಮೊಬೈಲ್ಸ್ ಇದೆ. ಜೊತೆಗೆ ಟಿವಿ ಸೌಲಭ್ಯವೂ ಕೂಡ ಇದೆ. ಒಟ್ನಲ್ಲಿ ಜೈಲಿನ ಅವಧಿ, ಅವರ ಶಿಕ್ಷಾ ಅವಧಿ ಬಿಟ್ಟು ಹೊರಗಡೆ ಹೋಗಿ ಅಂದ್ರೂ ಕೂಡ ಮುಲಾಜಿಲ್ದೆ ಆರಾಮಾಗಿ ಹೋಗ್ತಾರೆ. ಮತ್ತೊಂದು ಅಪರಾಧ ಮಾಡಿ ಆರಾಮಾಗಿ ಬರ್ತಾರೆ. ಎಷ್ಟು ಫೆಸಿಲಿಟೀಸ್ ಕೊಟ್ರೆ ಯಾರು ತಾನೇ ಹೋಗೋದಿಲ್ಲ? ರೆಸಾರ್ಟ್ ಇದ್ದಂಗಿದೆ. ಹಾಗಾಗಿ ಪ್ರಶ್ನೆ ಮಾಡ್ತಾ ಇರೋದು, ಇಷ್ಟೆಲ್ಲ ಆಗ್ತಿದ್ರು ನಿಮಗೆ ಗಮನಕ್ಕೆ ಬರ್ತಾ ಇಲ್ವಾ? ಒಂದು ಕಡೆ ಗಾಂಜಾ ಸೊಪ್ಪು ಇಟ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಮೊಟ್ಟೆ ಇಟ್ಕೊಂಡಿದ್ದಾರೆ, ಪಾರ್ಟಿ ಮಾಡ್ತಿದ್ದಾರೆ. ಇದೆಲ್ಲ ಕಾಣಿಸ್ತಿಲ್ವಾ ಅಧಿಕಾರಿಗಳಿಗೆ? ಅಥವಾ ಹಣ ಕೊಟ್ಟು ಸೈಲೆಂಟ್ ಮಾಡಿಸ್ಬಿಟ್ಟಿದಾರಾ? 3 ದಿನದ ಹಿಂದೆ ಹುಬ್ಬಳ್ಳಿ ಜೈಲಿಗೆ ಡಿಜಿಪಿ ಭೇಟಿ ನೀಡಿದ್ರು. ಜೈಲನ್ನ ಪರಿಶೀಲಿಸಿದ್ರು ಡಿಜಿಪಿ ಅಲೋಕ್ ಕುಮಾರ್. ಮಾದಕ ವಸ್ತುಗಳ ಬಳಕೆಗೆ ಕಡಿವಾಣ ಅನ್ನೋದಾಗಿ ಡಿಜಿಪಿ ಹೇಳಿದ್ರು. ಡಿಜಿಪಿ ಭೇಟಿಯ ನೀಡಿದ ಬಳಿಕ 3 ದಿನಗಳ ನಂತರದಲ್ಲಿ ವಿಡಿಯೋ ವೈರಲ್ ಆಗ್ತಿದೆ. ಕಳೆದ ವರ್ಷದ ವಿಡಿಯೋ ಅನ್ನೋದಾಗಿ ಡಿಜಿಪಿ ಸ್ಪಷ್ಟನೆ ಕೊಡ್ತಾರೆ. ಇನ್ನೇನು ಮಾಡ್ತಾರೆ? ತಲೆದಂಡ ಆಗ್ಬಿಡುತ್ತೆ. ಎಲ್ಲಾ ಜೈಲುಗಳಿಗೂ ಕೂಡ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ, ಏನೇನು ಸಮಸ್ಯೆ ಇದೆ ಹೇಳ್ತಾರೆ. ಬಟ್ ಒಂದು ಬಹಳ ಚೆನ್ನಾಗಿ ಇತ್ತೀಚೆಗೆ, ಅದರಲ್ಲೂ ಒಂದು 5-6 ತಿಂಗಳಿನಿಂದ ಒಂದಷ್ಟು ರೀಸನ್ಗಳನ್ನ ಇಟ್ಕೊಂಡಿದ್ದಾರೆ. ಒಂದು ಹಳೆ ವಿಡಿಯೋ ಅನ್ನೋದು, ಅಥವಾ AI ಇಂದ ಜನರೇಟರ್ ಆಗಿರುವಂತ ವಿಡಿಯೋ ಅಂತ ಹೇಳ್ಬಿಡೋದು. ಎಷ್ಟು ನೀಟಾಗಿ ರೀಸನ್ಸ್ಗಳು ಹೇಳ್ತಾರಂದ್ರೆ, ಜೈಲು ಪರಿಶೀಲನೆ ಮಾಡಿದ್ದಾರೆ 3 ದಿನಗಳ ಹಿಂದೆ ಅಲೋಕ್ ಕುಮಾರ್. ಮಾದಕ ವಸ್ತುಗಳ ಬಳಕೆಗೆ ಕಡಿವಾಣ ಹಾಕಿದೀವಿ ಅನ್ನೋದಾಗಿ ಕೂಡ ಸ್ಪಷ್ಟಪಡಿಸಿದ್ರು. ಆದ್ರೆ ಈಗ ಹೇಳ್ತಿರೋದೇನಂದ್ರೆ, ಈ ವರ್ಷದ ವಿಡಿಯೋ ಅಲ್ಲ, ಕಳೆದ ವರ್ಷ ಅಂತ ಹೇಳಿದ್ರೆ ಮಾಡಬಹುದಾ? ಇದು ಪ್ರಶ್ನೆ. ಯಾವ ವರ್ಷ ಆದ್ರೇನು ಜೈಲಿನಲ್ಲಿ ಕೈದಿಗಳು ಆರೋಪಿ ಸ್ಥಾನದಲ್ಲಿದ್ದವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು? ಅವ್ರಿಗೆ ಸಿಗ್ತಾ ಇರುವಂತಹ ಹೈಫೈ ಟ್ರೀಟ್ಮೆಂಟ್ ಹೇಗಿದೆ? ಯಾವ ಕಾರಣಕ್ಕೆ ಇದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ ಅನ್ನೋದು ಪ್ರಶ್ನೆ. ಹಣದ ಒಳೆನೇ ಸುರಿಸ್ತಿದಾರಾ ಅಥವಾ ಯಾವುದಾದ್ರೂ ಪ್ರಭಾವಿಗಳ ಭಯನ ನಿಮಗೆ? ಈ ಎಲ್ಲ ಸಾವಿರಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ ಸಾರ್ವಜನಿಕರಲ್ಲಿ. ಕೊಲೆ ಮಾಡಿ ಹೋಗ್ಬೋದು, ದರೋಡೆ ಮಾಡಿ ಹೋಗ್ಬೋದು, ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲ ಫೆಸಿಲಿಟಿ ಸಿಗತ್ತೆ, ಐಷಾರಾಮಿ ಬದುಕಿರತ್ತೆ. ಹೊರಗಡೆ ಹಾಗಿರ್ತಾರೋ ಇಲ್ವೋ, ಒಳಗಡೆ ಇರ್ಬೋದು ಅನ್ನೋದು ತಲೆಗೆ ಬಂದ್ಬಿಡತ್ತೆ. ಹುಬ್ಬಳ್ಳಿ ಸಬ್ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ಅಧೀಕ್ಷಕರು ಭೇಟಿ ನೀಡಿದ್ದಾರೆ. ಹುಬ್ಬಳ್ಳಿ ಸಬ್ ಜೈಲಿಗೆ ಮಹದೇವ ನಾಯಕ್ ಭೇಟಿ ನೀಡಿರುವುದು. ಧಾರವಾಡ ಜಿಲ್ಲಾ ಕೇಂದ್ರ ಕಾರಾಗೃಹ ಅಧೀಕ್ಷಕರು ಮಹದೇವ
ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮಹದೇವ ನಾಯಕ. ಇವರು ಸದ್ಯ 3 ದಿನದ್ದು ಹಿಂದೆ ಬಂದ್ಬಿಟ್ಟು DGP ಹೇಳಿದ ರೀತಿಯಲ್ಲಿ ಕಳೆದ ವರ್ಷದ ವಿಡಿಯೋ ಅಂತ ಹೇಳದಿದ್ರೆ ಸಾಕು. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಪ್ರೂಫ್, ಎಲ್ಲವೂ ಯಾವ ಡೇಟ್ ನಲ್ಲಿ ರೆಕಾರ್ಡ್ ಆಗಿದೆ, ಯಾರು ರೆಕಾರ್ಡ್ ಮಾಡಿದ್ದಾರೆ, ಲೊಕೇಶನ್ ಏನು, ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಬಟ್ ಇದು ನಿಜಕ್ಕೂ ಕೂಡ ಆಗಬೇಕಾಗಿರುವಂತಹ ಅಥವಾ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಆ ರೀತಿ ತಗೊಂಡ್ರೆ ಮಾತ್ರ ಸೊಕ್ಕೆಲ್ಲ ಅಡಗೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇವತ್ತು ರೆಸಾರ್ಟು, ನಾಳೆ ಇಲ್ಲ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಮಟ್ಟಿಗೆ ಎಗ್ಗಿಲ್ಲದೆ ಈ ರೀತಿಯಾದಂತ ದಂಧೆಯನ್ನ ಜೈಲ್ನಲ್ಲೇ ನಡೆಸಿಬಿಡ್ತಾರೆ.